ಇಲ್ಲ ನಾವು ಮಾತಾಡ್ಬೇಕಲ್ಲ, ನಾವೇ ಪ್ರಶ್ನೆ ರೈಸ್ ಮಾಡಿದ್ದು, ಅವರಲ್ಲ. ಅವ್ರು ಆರಾಮಾಗಿ ಕೂತಿದ್ದಾರೆ. ಒಂಥರ ಸರ್ಕಾರ ಸೋಮಾರಿ ಸರ್ಕಾರ ಸರ್ಕಾರ ಉತ್ತರ ಕೊಟ್ಟಿದೆ. ಇಲ್ಲ ಈಗ ನಾವು ಅಧಿವೇಶನದಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಈ ತರ ಘಟನೆಗಳಾಗ್ತಾ ಇರೋದನ್ನ ಪದೇ ಪದೇ ತಮ್ಮ ಗಮನಕ್ಕೆ ತಂದಿದ್ರಿ. ನೀವು ಫಸ್ಟ್ ವಾರ್ನಿಂಗ್, ಸೆಕೆಂಡ್ ವಾರ್ನಿಂಗ್, 3ನೇ ವಾರ್ನಿಂಗ್ ಆಯಿತು, 4 ಆಯಿತು, ಇವತ್ತು 5ಕ್ಕೆ ಬಂದ್ಬಿಡ್ತು. 5ಕ್ಕೆ ಬಂದಾಗ ನೀವು ಈ ಸದನದ ಒಂದು ಗೌರವವನ್ನು ಕಾಪಾಡಬೇಕು, ಸದನಕ್ಕೆ ಒಂದು ಘನತೆ ಗೌರವವನ್ನು ತಗೊಳ್ಳೋಂಥ ದೃಷ್ಟಿಯಿಂದ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಿ. ನಿಮ್ಮ ತೀರ್ಮಾನಕ್ಕೆ ನಮ್ಮ ಪೂರ್ತಿ ಸ್ವಾಗತ ಮಾಡ್ತಾರೆ. ಯಾಕಂದರೆ ಆ ಸ್ಥಾನದಲ್ಲಿ ಯಾರು ಕೂತ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಈಗ ಅಧಿಕಾರಿಗಳು ತಾವು ನೋಡಿದ್ದೀರ, ಕೆಲವರು ಬರದೇ ಇಲ್ಲ ಅಧಿಕಾರಿಗಳು. ಇವಾಗ ಪ್ರಶ್ನೆಗಳು ಕೃಷ್ಣ ಬೈರೇಗೌಡರು ಇದ್ದಾರಲ್ಲಿ, ಇದ್ದಾಗ CM ಅವ್ರನ್ನ ಕೃಷ್ಣ ಬೈರೇಗೌಡರನ್ನ ಕರೀರಿ ಅಂತಲೂ ಹೇಳಿದ್ರು. ಅವರ ಇಲಾಖೆಯಲ್ಲೂ ಕೂಡ 90ಕ್ಕೆ 20 ಬಂದಿದೆ. ಆಮೇಲೆ ವಸತಿ ಇಲಾಖೆಯಲ್ಲೂ ಕೂಡ 40 ಏನೋ 2, 3, 4 ಬಂದಿದೆ. ಅಲ್ಲೂ ಕೂಡ 31ಕ್ಕೆ 4 ಬಂದಿದೆ. ಅಂದರೆ ಯಾರು ಸೀರಿಯಸ್ ಆಗಿ ತಗೊಂತಾನೆ ಇಲ್ಲ ಅಧಿಕಾರಿಗಳು, ಒಬ್ಬರು ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ. ನೀವು ಹಿಂಗೆ ಹೇಳ್ತಾ ಈಗ 4-5 ಸರಿ ಆಯಿತು, ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಿದ ಮೇಲೂ ಕೂಡ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಅಸೆಂಬ್ಲಿ ನಡೆಯೋಕ್ಕೆ ಮುಂಚೆ ಅವರು ಒಂದು ಸಭೆ ಕರಿಬೇಕು, ಮಧ್ಯೆ ಒಂದು ಸರಿ ರಿವ್ಯೂ ಮಾಡಬೇಕು. ಏನೂ ಇಲ್ಲ, ಚೀಫ್ ಸೆಕ್ರೆಟರಿ ಅವರು ಕೈ ಚೆಲ್ಬಿಟ್ಟು ಕೂತವ್ರೆ. ಅವ್ರನ್ನ ಇವತ್ತು ಕೇಳಿದಾಗ ಅವ್ರೇನು ಹೇಳಿದ್ರು, ನನಗೆ ಈ ಕ್ವಶನ್ಸ್ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಗೊತ್ತಿಲ್ಲ ಅಂದರು. ಅಂದರೆ ನಾವು ಸದನ ಹೇಗೆ ನಡೆಸಬೇಕು, ಇಲ್ಲಿ ಪ್ರತಿಯೊಬ್ಬ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ನಾವೇನೋ ಒಂದು ಕ್ವಶನ್ ಹಾಕಿರ್ತೀರಿ, ನಮಗೇನೋ ಉತ್ತರ ಬರುತ್ತೆ, ಆ ಉತ್ತರ ತಗೊಂಡೋಗಿ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸ್ಬೋದು. ಒಂದು ಗೌರವ, ಏನಕ್ಕೆ ಹೋಗಿದ್ದಪ್ಪ ನೀನು ಅಲ್ಲಿ ಕಡ್ದು ಕಟ್ಟಾಕ್ ಹಾಕಿ ಅಂತ ಹೇಳಿದ್ರೆ ನೋಡಪ್ಪ ಇದೆಲ್ಲ ಅಂತ ಹೇಳ್ಬೋದು. ಇಲ್ಲಿ ಬಂದು ಏನೂ ಇಲ್ಲ, ಕಡ್ದು ಇಲ್ಲ, ಕಟ್ಟೆ ಏನೂ ಇಲ್ಲ ಅಂದ್ರೆ ಹೋದ್ರೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಒಂಥರ ಅವಮಾನ ಆಗ್ತದೆ, ಯಾರೇ ಇರ್ಬೋದು. ಆದರೆ ನೀವು ಇವತ್ತು ನಡ್ಕೊಂಡಂಥ ನಡವಳಿಕೆ ಏನಿದೆ ಅದು ಜನ ಮೆಚ್ಚುವಂಥ ನಡವಳಿಕೆಯನ್ನು ನಡ್ಕೊಂಡಿದ್ದೀರಾ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಅಧಿಕಾರಿಗಳಿಗೆ ನಮ್ಮ ಗೌರವಾನ್ವಿತ ಹೋಮ್ ಮಿನಿಸ್ಟರ್ ಹೇಳಿದ್ರು, ಒಂದು 2-3 ಸಸ್ಪೆಂಡ್ ಮಾಡ್ತೀನಿ ಅಂತ. ಆ ಭಾಷೆಯಲ್ಲಿ ಹೇಳಿದ್ರೆ ಯಾರು ಸಸ್ಪೆಂಡ್ ಆಗಲ್ಲ. ಇನ್ನು ಸ್ವಲ್ಪ ಖಡಕ್ಕಾಗಿ ಹೇಳಬೇಕು, ಸಸ್ಪೆಂಡ್ ಮಾಡಬೇಕು. ಆಗ ಆ ಸ್ಥಾನಕ್ಕೆ, ತಮ್ಮ ಸ್ಥಾನಕ್ಕೆ ಗೌರವ ಬರ್ತತೆ, ಇಡೀ ಸದನಕ್ಕೆ ಒಂದು ಗೌರವ ಬರ್ತತೆ. ನಾನು ಮುಂದೆ ಪ್ರಸ್ತಾವ ಮಾಡೋನಿದ್ದೀನಿ, ಕೆಲವು IAS ಅಧಿಕಾರಿಗಳು ಆಫೀಸ್ಗೆ ಬರಲ್ಲ, 8 ತಿಂಗಳು 9 ತಿಂಗಳು ಬಂದಿಲ್ಲ. ರೆಕಾರ್ಡ್ ಕೊಡ್ತೀನಿ ನಾನು, ಐ ವಿಲ್ ಶೋ ದ ರೆಕಾರ್ಡ್. 8 ತಿಂಗಳು ಆಫೀಸ್ಗೆ ಬಂದಿಲ್ಲ, 9 ತಿಂಗಳು ಆಫೀಸ್ಗೆ ಬಂದಿಲ್ಲ. ಗಾಲ್ಫ್ ಆಡೋಕ್ಕೆ ಟೈಮ್ ಇರ್ತತೆ, ಬೇರೆದಕ್ಕೆ ಟೈಮ್ ಇರ್ತತೆ, ಇಲ್ಲಿ ಬಂದು ಸದನಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಏನಕ್ಕಿರ್ಬೇಕು ನೀವೆಲ್ಲ? ಸಂಬಳ ಕೊಡಲ್ವಾ ನಿಮಗೆ? IAS ಅಂದ್ರೆ ಏನು? ಸುರೇಶ್ ಕುಮಾರ್ ಹೇಳಿದ್ರು, ಏನೋ ಐ ಆಮ್ ಸಾರಿ ಅಂತೆ. ಅಂದರೆ ಐ ಆಮ್ ಸಾರಿ, ಐ ಆಮ್ ಸಾರಿ. ವಿ ಸೇರಿಸ್ಬಿಡಿ, ಐ ಆಮ್ ವೆರಿ ಸಾರಿ ಆಗುತ್ತದೆ. ಹಾಗೆ ನಡ್ಕೊಂತ ಇದ್ದೀರಾ ನೀವು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಆ ಪೀಠದ ಒಂದು ಗೌರವವನ್ನು ಕಾಪಾಡೋದು ಅವರೊಬ್ಬರದೇ ಕರ್ತವ್ಯ ಏನಲ್ಲ, ಎಲ್ಲರದೂ ಕರ್ತವ್ಯ, ನಮ್ಮೆಲ್ಲರದು ಕರ್ತವ್ಯ, ಅಧಿಕಾರಿಗಳು ಕರ್ತವ್ಯ. ಮನ್ಸಿಗೆ ಬಂದಂಗೆ ನೀವು ಅತ್ತೆ ಮನೆಗೆ ಬಂದಂಗೆ ಹೋಗ್ತಾ ಇದ್ರೆ ಯಾರು ಕೇಳ್ತಾರೆ ಇಲ್ಲೆಲ್ಲ? ಅದರಿಂದ ಇವತ್ತೇನು ಬೆಳವಣಿಗೆ ಆಗಿದೆ, ಇಟ್ ಈಸ್ ಎ ರೆಕಾರ್ಡ್, ಇಟ್ ಈಸ್ ಎ ರೆಕಾರ್ಡ್. ಅಷ್ಟು ಬುದ್ಧಿ ಕಲ್ತಿಲ್ಲ ಅಂದರೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಸಸ್ಪೆಂಡ್ ಮಾಡ್ತೀನಿ 3 ಜನನ ಅಂತ. ಆಗಬೇಕು. ನಾವು ಯಾರು ಅಧಿಕಾರಿ ಅಂತ ಹೇಳಲ್ಲ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಕಡಿಮೆ ಅಂಕಗಳನ್ನು ತಾಡಿದ್ದಾರೆ ಫೇಲ್ ಮಾಡಿ ಅವ್ರನ್ನ ಸದನಕ್ಕೆ ಅಗೌರವ ಮಾಡ್ಕೊಂಡು ಇವರು ಬೇಕಾಬಿಟ್ಟಿ ಬರೋದಾದರೆ, ಮಂತ್ರಿಗಳು ಅಷ್ಟೇ. ಮಂತ್ರಿಗಳು ಅವರು ಕೆಲವರು ಮಂತ್ರಿಗಳು ಹೇಳ್ತಾರೆ ನಾವೆಲ್ಲ ಸೈನ್ ಹಾಕಿ ಕಳಿಸ್ಬಿಟ್ಟು. ಈ ಮಂತ್ರಿಗಳು ಏನು ಅಂತ ಹೇಳಿದ್ರೆ 90 ಕ್ವಶನ್ ಬಂದಿತ್ತು, 90ಕ್ಕೂ ಸೈನ್ ಹಾಕಿದ್ದೀನಿ ಅಂತಾರೆ. 90ಕ್ಕೂ ಸೈನ್ ಹಾಕಿದ್ರೆ ಅವರೆಲ್ಲ ಬರೆದಿರ್ತಾರೆ 90ರಲ್ಲಿ 70-80 ಉತ್ತರ ಮುಂದಕ್ಕೆ ತಳ್ಳಲಾಗಿದೆ ಅಂತ, ಅದಕ್ಕೂ ಸೈನ್ ಹೊಡೆದಿರ್ತಾರೆ ಮಂತ್ರಿಗಳಿಗೂ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ಬೇಕು ನೀವು. ಯಾಕಂದ್ರೆ ಅವರು ಕಂಟ್ರೋಲ್ ಮಾಡುವಂಥದ್ದು ಮಂತ್ರಿಗಳು ಸರಿ ಹೋದ್ರೆ IAS ಅವರು ಸರಿ ಹೋಗ್ತಾರೆ, IAS ಸರಿ ಹೋದ್ರೆ ಎಲ್ಲರೂ ಸರಿ ಹೋಗ್ತಾರೆ, ಕೆಳಗಿನ ಅಧಿಕಾರಿಗಳು. ನಾವು ಬರುವಂಥ ಎಲ್ಲ MLAಗಳದು ನಮ್ದೇನೋ ನಾವೆಲ್ಲ ಒಂದು ಕ್ವಶನ್ ಬಂದರೆ ಒದ್ದಾಡ್ತಾ ಇದ್ರಿ. ಮೊನ್ನೆನೋ ಕಾಲಿಂಗ್ ಅಟೆನ್ಷನ್ ಬಂದಿಲ್ಲ ಅಂತ ನಮ್ಮವರೆಲ್ಲ ಇಲ್ಲ ಸರ್ 15ದಿಂದ ಜಾಸ್ತಿ ಮಾಡಿ ಅಂದರು. ಆ ಥರತೆ ಇದೆ MLAಗಳಿಗೆ, ಆ ಥರತೆ ಇದೆ. ಏನೋ ಮಾಡಬೇಕು, ಕೇಳಬೇಕು ಅಂತ ಇದೆ. ಇಲ್ಲಿ ಏನು ಉತ್ತರನೇ ಇಲ್ಲ ಅಂತ ಹೇಳಿದ್ರೆ ಅದು ಸರಿ ಇರಲ್ಲ ಅಧ್ಯಕ್ಷ. ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಮಂತ್ರಿಗಳಿಗೂ ಎಚ್ಚರಿಕೆಯನ್ನು ತಾವು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿ ತಾವು ಆ ಪೀಠದಲ್ಲಿ ಕೂತ್ಕೊಂಡು ತಗೊಂಡಿರೋಂಥ ಏನು ತೀರ್ಮಾನ ಇದೆ ಅದೊಂದು ಲ್ಯಾಂಡ್ ಮಾರ್ಕ್. ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.